ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ಮಿಲೆಟ್ ಲಡ್ಡು ಮಾಡೋಣ ಅಂತ ಅಂಗನವಾಡಿಯಲ್ಲಿ ಸಿಗುತ್ತಲ್ಲ, ಸೊ ಅದು ಮಾರೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇನು ಲಡ್ಡು ಪ್ಯಾಕೆಟ್ ಕೊಟ್ಟಿರ್ತಾರಲ್ವ, ಸೊ ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಸೊ ಇದು ಫುಲ್ ಈಸಿ ಇದೆ. ಯಾರಿಗೆ ಗೊತ್ತಿರಲ್ಲ, ಎಲ್ರಿಗೂ ಗೊತ್ತಿರ್ತದೆ, ಬಟ್ ಅಂದ್ರೂ ಹೇಳತ್ತೀನಿ. ಆಮೇಲೆ ಇದು ಸ್ವಲ್ಪ ತಣ್ಣಗಾಲಾಕ್ಬಿಟ್ಟು ಇವಾಗ ಒಂದು ಸಣ್ಣ ಬೊಗಣಿದಾಗ ಒಂದು ಸ್ವಲ್ಪ ನೀರು ಹಾಕಿ ಬಿಸಿ ಆದ ಬಳಿಕ ಬೆಲ್ಲ ಹಾಕ್ಬೇಕು ನೋಡಿರಿ. ಎಲ್ರಿಗೂ ಬರ್ತದೆ ಅಂದ್ರೂ ಒಂದು ವೀಡಿಯೋ ಇರಲಿ, ಬರದೇ ಇರೋರಿಗೆ ಯೂಸ್ ಆಗಲಿ ಅಂತ ನಾನು ಒಂದು ವೀಡಿಯೋನ ಮಾಡ್ತಿದ್ದೀನಿ. ಜಸ್ಟ್ ಇದು ರೆಸಿಪಿದಷ್ಟೇ. ಸೊ ನನ್ನ ವ್ಲಾಗಲ್ಲಿ ಜಾಸ್ತಿ ಕಿಚನ್ದೇ ಬರೋದು, ಯಾಕಂದರೆ ಜಾಸ್ತಿ ಅಡುಗೆನೇ ಮಾಡೋದಲ್ವ, ಅದಕ್ಕೆ ಇವಾಗ ಬೆಲ್ಲನ ಈ ಥರ ಎಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಆಮೇಲೆ ಮತ್ತೆ ಏನು ತಣ್ಣಗೆ ಮಾಡ್ಕೊಂಡಿರ್ತೀವಲ್ವ, ಸೊ ಹುರ್ಕೊಂಡಿರೋದು ಅದರಲ್ಲಿ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಇವಾಗ ಇದು ನೀರೇನಿದೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಫುಲ್ ಈಸಿ ಇದು, ಏನು ಬೇರೆದೇನು ಹಾಕೋದಿಲ್ಲ, ಏನಿಲ್ಲ. ಅಂಗನವಾಡಿಯಲ್ಲಿ ಸಿಗೋ ಮಿಲೆಟ್ ಲಡ್ಡು, ಆಮೇಲೆ ಅಲ್ಲೇ ಇರ್ತಕ್ಕಂಥ ಬೆಲ್ಲನ ಯೂಸ್ ಮಾಡಬೇಕು. ಆಚೆಗಡೆದೇನು ತಂದು ಹಾಕೋದಿಲ್ಲ, ಏನೂ ಇಲ್ಲ. ಸೊ ಇದರಿಂದ ಬೇರೆ ಬೇರೆ ರೆಸಿಪಿಗಳು ಆಗ್ತಾವ್ರಿ. ನಿಮ್ಗೆ ಏನಾರ ಬೇಕಿದ್ರೆ ಕಮೆಂಟ್ ಮಾಡಿರಿ, ಯಾವ ಥರದ್ದು ಇನ್ನೂ ಏನೇನು ರೆಸಿಪಿ ಬೇಕು ಅಂಥೇಳಿ. ನೆಕ್ಸ್ಟ್ ಏನಾದರೂ ಮಿಲೆಟ್ ಲಡ್ಡುಯಿಂದ ಬೇರೆ ಏನಾದರೂ ರೆಸಿಪಿ ಮಾಡಿ ಅಂತ ಕಮೆಂಟ್ ಮಾಡಿ, ಮಾಡ್ತೀನಿ. ಓಕೆನಾ ಗೈಸ್? ಸೊ ಇವಾಗ ಈ ಥರ ಎಲ್ಲ ಗ್ಯಾಸ್ ಮೇಲೆ ಕಲಿಸ್ಕೊಂಡು ಆಮೇಲೆ ಇದನ್ನು ನಾನು ಕೆಳಗಡೆ ತೊಗೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಕೆಳಗಡೆ ತೊಗೊಂಡು ಈ ಥರ ನೀಟಾಗಿ ಕಲಿಸ್ಕೊತಿದ್ದೀನಿ. ಇನ್ನೂ ಏನಾದರೂ ಒಂದು ಸ್ವಲ್ಪ ಹಿಟ್ಟಿಟ್ಟು ಕಡೆಗೆ ಏನಾದರೂ ಇದ್ದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ. ಸೊ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ನಾವು ಒಂದು ಸ್ವಲ್ಪ ತುಪ್ಪ ಹಾಕಿನೂ ಈ ಥರ ಕಲಿಸ್ಕೋಬೋದು, ಬಟ್ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಎಣ್ಣೆನೂ ಯೂಸ್ ಮಾಡ್ಬೋದು ಅಥವಾ ತುಪ್ಪನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ನೋಡಿ. ಸೊ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಕೈಗೂ ಹಾಕಿ, ಯಾಕಂದರೆ ಇವಾಗ ಉಂಡೆ ಮಾಡ್ತೀವಲ್ವ, ಸೊ ಲಡ್ಡು ಹಪ್ಪಲೆ, ಅದ್ರ ಸಲಿಂದ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಇವಾಗ ಬಿಸಿ ಇರಬೇಕಾದ್ರೇ ಒಂದು ಸ್ವಲ್ಪ ಸ್ವಲ್ಪ ನಿಮ್ಗೆ ಯಾವ ಥರದ್ದು ಶೇಪ್ ಬೇಕೋ ಕೊಟ್ಕೊಬೋದು. ಲಡ್ಡುನಾದರೂ ಮಾಡ್ಕೊಬೋದು, ಅಥವಾ ಸ್ವೀಟ್ ಥರ ಏನಾದರೂ ಶೇಪ್ ಬೇಕಿದ್ದರೆ ಅದು ಕೂಡ ಮಾಡ್ಕೊಬೋದು. ಆಮೇಲೆ ನಿಮ್ಗೆ ದೊಡ್ಡ ಸೈಜ್ ಬೇಕಾ, ಸಣ್ಣ ಸೈಜ್ ಬೇಕಾ, ಯಾವ ಸೈಜಲ್ಲಿ ಬೇಕೋ ಆ ಥರದ್ದು ತೊಗೊಂಡು ಬಿಸಿ ಇರಬೇಕಾದ್ರೇ ಮಾಡ್ಕೊಬೇಕು. ಸೊ ಈ ಥರ ನಾನು ಬಿಸಿ ಇರಬೇಕಾದ್ರೇ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಬಿಸಿ ಇದ್ದಾಗಲೇ ಮಾಡಿಕೊಂಡ್ರೆ ಆಯಿತು ನೋಡಿ ಮಿಲೆಟ್ ಲಡ್ಡು. ಇಷ್ಟೇ. ಇದ್ರ ಮೇಲ್ಗಡೆ ಕೊಬ್ಬರಿ ತುರಿಬೋದು, ಇಲ್ಲಾಂದರೆ ಗೋಡಂಬಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಹಾಕ್ಕೊಬೋದು, ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಬೋದು. ಸೊ ಆಯಿತು ನೋಡಿ, ಮಿಲೆಟ್ ಲಡ್ಡು ರೆಡಿಯಾಗಿದೆ. ಸೊ ನಾನು ಕಲಿಸಿರ್ತಕ್ಕಂಥ ಹಿಟ್ಟಲ್ಲಿ ಇಷ್ಟು ಲಡ್ಡೂಸ್ ಆಗಿದ್ದಾವೆ ನೋಡಿ. ಸೊ ಟೇಸ್ಟು ಚೆನ್ನಾಗಿದೆ, ಸೇಮ್ ಅಂಗನವಾಡಿಯಲ್ಲಿ ಸಿಗೋಂಥದ್ದೇ ಆ ಥರನೇ ಇದೆ. ಆಮೇಲೆ ಆಯಿತು ಗೈಸ್, ಇಷ್ಟೇ. ಈಸಿ ಮೆಥಡ್, ಮನೇಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ಅದೆಲ್ಲ ಕೊಡಿ. ನನ್ನ ಮಗನಿಗೋಸ್ಕರನೇ ನಾನು ಮಾಡಿದ್ದು, ಅಂಗನವಾಡಿಯಲ್ಲಿ ತಿಂತಿದ್ದ ಅಂತ ನಾನು ಮಾಡಿದ್ದೆ. ಸೊ ಇದೆಲ್ಲ ನನ್ನ ಮಗನಿಗೆ ಒನ್ ಡೇ ಪೂರ ಇಟ್ಟರು ಏನೂ ಆಗಲ್ಲ, ಯಾರು ಬೇಕಿದ್ದರೂ ತಿನ್ಬೋದು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.